ಇನ್ನು ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಸಾಕ್ಷಿಯ ಮೇಲೆ ಒತ್ತಡ ಹಾಕಿ ಸಿಕ್ಕಿಬಿದ್ದವನಿಗೆ ಪೇಕಲಾಟ ಶುರುವಾಗಿದೆ. 10 ದಿನ ಪೊಲೀಸ್ ಕಸ್ಟಡಿಯಲ್ಲಿ ಬಾಯಿ ಬಿಡದ ಪುನೀತ್. ಆರೋಪಿ ಪುನೀತ್ ಮೊಬೈಲ್ ಎಫ್ಎಸ್ಎಲ್ಗೆ ರವಾನೆಯಾಗಿದೆ. ನೋಡಿ, ಈತ ದರ್ಶನ್ ಆಪ್ತ. ಈಗೇನು ಸಾಕ್ಷಿಗಳಿದ್ದಾರೆ ಅವರ ಮೇಲೆ ಒತ್ತಡ ಹಾಕುವಂತ ಪ್ರಯತ್ನವನ್ನ ಈತ ಮಾಡಿದ್ದ ಅನ್ನುವಂತಹ ವಿಚಾರದಲ್ಲಿ ಈಗ ಪೊಲೀಸರು ಈತನ ವಿಚಾರಣೆಗೆ ಮುಂದಾಗಿದ್ದಾರೆ. 10 ದಿನ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಆದರೆ ಯಾವ ವಿಚಾರವನ್ನ ಕೂಡ ಆತ ಬಾಯಿ ಬಿಡ್ತಿಲ್ಲ. 10 ದಿನ ಪೊಲೀಸ್ ಕಸ್ಟಡಿಯಲ್ಲಿ ಬಾಯಿ ಬಿಡದ ಪುನೀತ್. ಈಗಾಗಲೇ ಎಫ್ಎಸ್ಎಲ್ಗೆ ಮೊಬೈಲ್ ಕೂಡ ರವಾನೆ ಮಾಡಲಾಗಿದೆ. ಇನ್ನೆರಡು ದಿನಗಳಲ್ಲಿ ಪೊಲೀಸರ ಕೈ ಸೇರುತ್ತೆ ರಿಟ್ರೀವ್ ಮಾಹಿತಿ. ರಿಟ್ರೀವ್ ಆದ ಬಳಿಕ ಈ ಡೀಲ್ ಹಿಂದೆ ಇರೋರಿಗೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡಲಾಗುತ್ತೆ. ಈಗ ಇದು ಯಾರ್ಯಾರಿಂದ ಆಯ್ತು, ಯಾರೆಲ್ಲ ಇದಕ್ಕೆ ಪ್ಲಾನ್ ಮಾಡಿದ್ರು, ಯಾರೆಲ್ಲ ಜೊತೆಗೂಡಿ ಇಂತಹ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ರು ಅನ್ನುವಂತಹ ವಿಚಾರದಲ್ಲಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಆದರೆ ಪುನೀತ್ ಅನ್ನುವಂತಹ ವ್ಯಕ್ತಿ ಯಾವುದಕ್ಕೂ ಕೂಡ ಉತ್ತರ ಕೊಡುತ್ತಾ ಇಲ್ಲ, ಬಾಯಿ ಬಿಡ್ತಾ ಇಲ್ಲ. ಹೀಗಾಗಿ ಆತನ ಮೊಬೈಲ್ ಅನ್ನ ವಶಕ್ಕೆ ಪಡೆದಂತಹ ಪೊಲೀಸರು ಮೊಬೈಲ್ ಅನ್ನ ಎಫ್ಎಸ್ಎಲ್ಗೆ ಕಳುಹಿಸಿದ್ದಾರೆ. ಅದೆಲ್ಲವನ್ನೂ ಕೂಡ ಈಗಾಗಲೇ ಡಿಲೀಟ್ ಆಗಿರುವಂತಹ ಎಲ್ಲಾ ವಿಚಾರಗಳನ್ನ ರಿಟ್ರೀವ್ ಮಾಡುವಂತಹ ಕೆಲಸಗಳಾಗ್ತಾ ಇದೆ. ಅದೇನಾದ್ರೂ ಇನ್ನೆರಡು ದಿನಗಳಲ್ಲಿ ಆ ರಿಪೋರ್ಟ್ ಬಂತು ಅಂತ ಅಂದ್ರೆ ಮುಂದೆ ಈ ಬಗ್ಗೆ ಯಾರ್ಯಾರಿದ್ದಾರೆ ಅವರಿಗೂ ಕೂಡ ನೋಟಿಸ್ ನೀಡುವಂತಹ ಸಾಧ್ಯತೆಗಳಿದೆ.